1 good 2 ಏಕಕಾಲಕ 3 ಕೈ ಸೀದಾ 4 5 ಕೈ ಮುಂದೆ 6 7 8 9 10 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ರಿಲ್ಯಾಕ್ಸ್ ನಿಧಾನ ಓಡ್ತಾ ಹೋಗೋಣ ಓಡ್ತಾ ಹೋಗಿ ಸ್ವಲ್ಪ ವಾರ್ಮಪ್ ಆಗ್ಬೇಕಲ್ಲ ಯೋಗ ಮಾಡ್ಲಿಕ್ಕಾಗಿ ಹಿಂದಿನವರು ಚೆನ್ನಾಗಿ ಮಾಡ್ತಾ ಹೋಗ್ರು ಭಾಳ ಹುಷಾರಿದ್ರು ಎಲ್ಲ ಹುಡುಗರು ಕಾಲು ಮುಂದೆ ಕೈ ಹಿಂಗಿಡ್ರಿ ನೋಡಿ ಕೈ ಹಿಂಗಿಡ್ರಿ 1 ಬಲಗಾಲ 2 ಎಡಗಾಲ 3 4 5 6 7 8 1 2 3 4 ಗುಡ್ ಚೆನ್ನಾಗಿ ಮಾಡ್ತಾರೆ ಹಿಂದಿನವರು ಹಿಂದೆ ರಿಲ್ಯಾಕ್ಸ್ ಈಗ ನಿಧಾನವಾಗಿ ನೋಡಿ 1 ಇನ್ಹೇಲ್ ತಾಡಾಸನ 8 ಹೆಚ್ಚಾಗ್ತದ ಆಲಸ್ಯ ಕಡಿಮೆ ಆಗ್ತದ 2 3 ಗುಡ್ 4 5 6 7 8 9 10 ಕಾಲಗಳು ಚರ್ಚಲ್ಲಿ ಕೈ ಮೇಲೆತ್ತು 1 ನಿಮ್ಮ ಬಲಗಡೆ ಒಳ್ಬೇಕಾ ನಿಮ್ಮ ಬಲ 2 ನಿಮ್ಮ ಬಲಗಡೆ ಗುಡ್ ಬೆಂಡ್ ಮಾಡಿ 3 ಕೈ ಸೀದಾ ಇರಬೇಕು 4 5 6 7 8 9 10 ರಿಲ್ಯಾಕ್ಸ್ ಎಲ್ಲರೂ ಕೂಡಿ ಈಗ ಈ ಸೈಡ್ ಮುಂದೆ ಸೀದಾ ಲೈನ್ ಸೀದಾ 1 ಸ್ವಲ್ಪ 2 good 3 4 good 5 ಇದರಿಂದ ಪಾಚನ ತಂತ್ರ ಸುಧಾರಣೆ ಆಗ್ತದ ಕಾಲಿಗೆ ಮಜಬೂತ್ ಆಗ್ತಾವ ಕಾಲುಗಳು ಕೈ ಸೈಡ್ ಇಡ್ರಿ ಕೈ ಮುಂದೆ ಹಿಡ್ರಿ ಮೊಣಕಾಲು ಹತ್ತದೆ ಹಣೆ ಮೇಲೆ ಕಚ್ಚಿ ನಮಸ್ಕಾರ ಮಾಡ್ರಿ ಗುಡ್ 2 ವಾಪಸ್ ಕೈ ಮುಂದೆ ಇನ್ನೊಂದು ಲೈನ್ದಾಗ ಹಾಕಲ್ಲ 3 4 5 6 ರಿಲ್ಯಾಕ್ಸ್ ಬೇಗ ಬನ್ನಿ ಮುಂದೆ ಇಲ್ಲಿಂದ ಲೈನ್ ಹಾಕಿ ಲೈನ್ ಇಲ್ಲಿಂದ ಪಂಚದ ಮೇಲೆ ಕೈ ಇಡ್ರಿ 1 ಇನ್ಹೇಲ್ ಹಿಂದೆ ಬಾಗ್ರಿ 2 exhale ಈ ಕಡೆ ಬನ್ನಿ ಇಲ್ಲಿ ತೆಗಿ 1 inhale 2 exhale 3 inhale 4 relax
ಬಲಗಾಲ ಮೇಲೆ ಎಡಗಾಲ ಇಡ್ರಿ. 1 ವೃಕ್ಷಾಸನ. 2 ಕೈ ಮುಗಿರಿ. ತಮ್ಮ ಮಾತಾಡ್ಬೇಡ್ರಪ್ಪ ನೀವು. 3 ಕೈ ಮೇಲೆ ಮಾಡಿ. ಗುಡ್. ಇದರಿಂದ ಶರೀರ ವೃಕ್ಷದ ಥರ ಸಶಕ್ತ ಆಗ್ತದ. ಕಾಲುಗಳು ಪಿಂಡಲಿ ಸಶಕ್ತ ಆಗ್ತವ. ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದ. 3 ವಾಪಸ್. 4 ರಿಲ್ಯಾಕ್ಸ್. ಇದನ್ನು ಅಪೋಸಿಟ್ ಮಾಡೋಣ. 1 ಗುಡ್. 1 2 ಕೈ ಮುಗಿರಿ. ನಿಂದ್ರಿ. ಎದುರಿಗೆ ನೋಡ್ರಿ, ಮಾತಾಡ್ಬೇಡ್ರಿ. 3 ಕೈ ಮೇಲೆ ಹತ್ರಿ. ಗುಡ್. ಕೈ ಮೇಲೆ. ಓಂ ನಮಃ ಶಿವಾಯ. 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 ವಾಪಸ್ ಬನ್ನಿ. 4 5 ಕೈ ಕೆಳಗೆ. 6 ರಿಲ್ಯಾಕ್ಸ್. ಎಲ್ಲ ಕಡೆ ಇದು ಯಾವ ಆಸನ ಅಂತಾರ? ಹೆಸರು ನೆನಪಿರ್ಬೇಕಾ? ಏನ್ ಕಲಿಸ್ಯಾರ? ತಮ್ಮ ನಿಂದ ಎತ್ತರ ನೀವು ಮಾತಾಡಿದ್ರೆ ಎಲ್ಲ ಮುಂದೆ ಕರ್ತೀನಿ ನಿಮ್ಗೆ. ಯಾವ ಆಸನ ಮಾಡಿಸಿ? 2 3 ಕೈ ಮೇಲೆ. ನಿಮ್ಗೆ ಯಾರು ಮಾತಾಡ್ತಾರಲ್ಲ ನಿಮ್ಗೆ ಕರ್ದು ಕೇಳ್ತಾರೆ. ನೀವು ಲಾಸ್ಟ್ ಒಂದು ವಾರ್ನಿಂಗ್ ಕೊಡ್ತೀನಪ್ಪ, ನೀವು ಭಾಳ ಮಾತಾಡ್ತಾರೆ 4 ಜನ. ವಾಪಸ್ 4 5 6 ಇನ್ನೊಮ್ಮೆ. 1 ಅಪೋಸಿಟ್ ಸೈಡ್. 2 3 Samsung Galaxy. ವಾಪಸ್ 4 ಚೆನ್ನಾಗಿ ಮಾಡ್ತೀರಿ ಎಲ್ಲರೂ. 5 ಯಾವ ಆಸನ ಅಂತಾರ? ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದ ಮತ್ತು ಕಾಲುಗಳು ಸಶಕ್ತ ಆಗ್ತದ. ಶರೀರ ಸಂಪೂರ್ಣವಾಗಿ ಸ್ಥಿರವಾಗಿರ್ತದ. ನಾನು ನಿಮ್ಗೆ ಬೇಕಾದವ್ರಿಗೆ ಕೇಳ್ಬೋದು. ತಮ್ಮ ನಿನ್ನ ಹೆಸರೇನ? ಏನೇ ಎತ್ತರದಲ್ಲಿಂದ ಇದರಿಂದ ಏನೇನು ಆಗ್ತದೆ ಅಂತ ಹೇಳಿದೆ? ಬಾ ಇಲ್ಲಿ ಎದ್ದು ಬಾ. ಮುಂದೆ ಬಾ. ನಾ ಇನ್ನು ಮುಂದೆ ಕರ್ತೀನಿ ಅವ್ರಿಗೆಲ್ಲ ಮಾನುಭಾವರಿಗೆ. ಯಾಕಂದ್ರೆ ಬರೀ ಮಾತಾಡ್ತಿಲ್ವಾ? ಇಲ್ಲ ಯಾರ್ಯಾರು ಅಲ್ಲಿ ಮುಂದಾಕ. ಈಗ ವೀರಭದ್ರಾಸನ. ಮುಂದಿನ ಆಸನ ಯಾವುದು? ಎಲ್ಲರೂ ಏನು ಮಾಡ್ರಿ? ಬಲಗಾಲ ಹಿಂಗೆ ಮುಂದಾಕ್ರಿ. 1 ಬಲಗಾಲ ಮುಂದೆ. ಬಲಗಾಲ ಮುಂದೆ ಹಾಕೋದಷ್ಟೆಲ್ಲ ಹಿಂಗೆ ಸ್ವಲ್ಪ ಬೆಂಡ್ ಮಾಡ್ಬೇಕು. ಗುಡ್. ಈಗ ಬಲಗಾಲ ಮುಂದೆ ಬೆಂಡ್ ಮಾಡಿದ್ರ 2 ಕೈ ಮೇಲೆ. ಸೀದಾ ಕೈ ಹಿಂದಕ್ಕೆ ಭಾಗ. 3 ಹಿಂದ ಭಾಗ ಆಗೇನಿಲ್ರಿ. ಗುಡ್. ವಾಪಸ್ 4 ವಾಪಸ್ 5 6 ಇದಕ್ಕೆ ಇನ್ನೊಮ್ಮೆ ಮಾಡೋಣ. ಎಡಗಾಲ ಮುಂದಾಕಿ. 1 2 ಗುಡ್. ಬಾಕ್ರಿ ಬೆಂಡ್ ಮಾಡಿ. ಬೆಂಡ್ ಮಾಡಿ ನೋಡೀಗ. ಗುಡ್. ಚೆನ್ನಾಗಿ ಮಾಡಿದ್ರಿ. 5 6 ವೀರಭದ್ರಾಸನ ಮಾಡೋದ್ರಿಂದ ಏನೇನು ಲಾಭಗಳನ್ನ ಕೇಳ್ತೀನಿ ಬೇಕಾದವ್ರಿಗೆ. ಎದೆಯ ಭಾಗ ವಿಸ್ತಾರಗೊಳ್ಳುತ್ತಿದೆ. ಬೆನ್ನು ನೋವು ಕಡಿಮೆ ಮಾಡ್ತಿದೆ. ಪಿಂಡಲಿ ಸಶಕ್ತ ಆಗ್ತಿವೆ. ಕುತ್ತಿಗೆಯ ನೋವು ಕಡಿಮೆ ಆಗ್ತದೆ. 4 ಲಾಭಗಳೇನಿ. ನಾ ಬೇಕಾದವ್ರಿಗೆ ಕೇಳ್ಬೋದು. ಇನ್ನೊಮ್ಮೆ ಮಾಡೋಣ ಇದನ್ನ. 1 ಬಲಗಾಲ ಮುಂದೆ. ಕೈ ಅಗಲ. 2 ಬಾಗಿ ಹಿಂದಕ್ಕೆ ಬಾಗಿ. ಮುಂದೆ ಕಾಲು ಕುಸಲಿ. ಕೈ ಸೀದಾ. ವಾಪಸ್ 3 4 ಇನ್ನೊಮ್ಮೆ ಮಾಡೋಣ ಇದನ್ನ. ಎಡಗಾಲ ಮುಂದೆ. 1
ಕೈ ಅಗಲ 2 3 4 ಯಾವ ಆಸನ ಇದು ಮೊದಲನೇ ಯಾವ ಆಸನ ನೀವು ನೋಡಪ್ಪ ಇಲ್ಲೇ ಸ್ವಲ್ಪ ಗಮನ ಮಾಡ್ತೀರಿ ಸಣ್ಣ ಈಗ ವೀರಭದ್ರಾಸನ ಆಯ್ತಾ ಮುಂದಿನ ಆಸನ ಯಾವ್ದು ಮಾಡೋಣ ನಟರಾಜಾಸನ ನಟರಾಜ ಶಿವನಿಗೆ ಪ್ರಿಯವಾದದ್ದು ಮಾಡೋಣ ಹೇಗೆ ಮಾಡೋದು ಯಾರು ತೋರಿಸ್ತೀರಿ ಇಲ್ಲ ಈ ಕಡೆ ಹಿಂಗೆ ಮುಖ ಮಾಡ ಹಿಂಗೆ ನನ್ನ ಕಡೆ ಮುಖ ಮಾಡಿ ಹಿಂಗೆ ಹಿಂಗೆ ಹಾಂ ಬಲಗಾಲು ತಗೊಂಡು ಕೈಗೆ ಹಿಡ್ಕೋತೀನಿ 1 2 ಕಾಲು ಮೇಲೆ ಹತ್ತಬೇಕು ವಾಪಸ್ 3 4 ಎಡಗಾಲ್ 1 2 ನೋಡಿ ಕಾಲು ಎತ್ತ ಮೇಲೆ ಕಾಲು ನಾನು ಹೇಗಿತ್ತು ನೋಡ್ರಿ ಎತ್ತ ಮೇಲೆ 4 1 ಬಲಗಲ್ ಕೈ ಹಿಡ್ಕೊಳ್ಳಿ 2 ಎತ್ತಬೇಕು ಕಾಲಿಂದ ಮೇಲೆ ವಾಪಸ್ 3 4 ಇನ್ನೊಂದು ಮಾಡೋಣ ಎಲ್ಲರೂ ಕೂಡ 2 ಎತ್ತ ಮೇಲೆ ಎತ್ತ ಮೇಲೆ ಈ ಆಸನದಿಂದ ಏನಾಗ್ತದ ಗಲಾಟೆ ಮಾಡ್ಬೇಕಂದ್ರೆ ನೋಡಿ ಸಂಜೆ ಮಾಡ್ತಾರೆ ಹೇಗೆ ಮಾಡ್ತಾರೆ 2 ಹೇಗೆ ತರ ಮಾಡಿ ನೋಡಿರಲ್ಲ ಇನ್ನ ಮಾಡೋಣ ಹಾಂ ಮಾಡೋ ಪ್ರಯತ್ನ 1 ಯಾರು ಚೆನ್ನಾಗಿ ಮಾಡ್ತಾರೆ ನೋಡ್ತೀವಿ ನಾವು 2 ಗುಡ್ ಇವರು ಎಲ್ಲರೂ ಚೆನ್ನಾಗಿ ಮಾಡ್ಯಾರ ನೋಡು ಗುಡ್ ವಾಪಸ್ 3 4 ಇದು ಯಾವ ಆಸನ ನಟರಾಜಾಸನ ಗೊತ್ತಾಯ್ತಲ್ಲ ಕೈ ಹಿಡಿದ್ರಿ ಮುಂದೆ 1 2 3 ಉಸಿರಿ ಹಾಗೆ 4 ಇಲ್ಲ ಕಾಲು ಆಗ್ಲಡ್ರಿ ಈಗ ಅಗಲಿಟ್ಕೊಡಿ ಇದಕ್ಕ ಉದರಾಕರ್ಷಣಾಸನ ಯಾವ ಆಸನ ಉದರ ಅಂದ್ರೆ ಏನು ಹೊಟ್ಟೆ ಹೊಟ್ಟೆಗೆ ಆಕರ್ಷಣ ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡ್ತದ ಕೈಗೆ ಮೊಣಕಾಲ್ ಮಗಡ್ರಿ ಎಡಗಾಲ್ ತಗೊಂಡೋಗಿ ಬಲಗಾಲ್ ಹತ್ರಡ್ರಿ 1 ಬಲಕ್ ಕೊಳ್ಳಿ ನೋಡ್ರಿ 2 ವಾಪಸ್ 3 4 ಇನ್ನೊಮ್ಮೆ 1 ಅಪೋಸಿಟ್ 2 3 ಗುಡ್ ಅಪೋಸಿಟ್ 1 2 ಬಲಕ್ಕೆ ಕೊಳ್ಳಿ ನೋಡ್ರಿ 3 4 ಅಪೋಸಿಟ್ 1 2 3 ಯಾವ ಆಸನದು ಹಾಗೆ ಇಲ್ಲಿ ಕೂತು ಬಿಡ್ರಿ ವಜ್ರಾಸನದಾಗ ಕೂಡ್ರಿ ಸರಿಯಾಗಿ ಹಾ ವಜ್ರಾಸನದಲ್ಲಿ ಕುಂತ್ರಲ್ಲಿ ಸೀದಾ ಹಾ ಈಗ ವಜ್ರಾಸನದಲ್ಲಿ ಕೂಡೋದ್ರಿಂದ ಏನೇನು ಲಾಭ ಆಗ್ತವ ಪಾಚನ ಜೀರ್ಣಕ್ರಿಯೆ ವೃದ್ಧಿ ಆಗ್ತದ ಶರೀರ ಬಾಗಿದ ಶರೀರ ಸೀದಾ ಆಗ್ತದ ಮತ್ತು ಶರೀರ ವಜ್ರದ ಥರ ಸಶಕ್ತ ಆಗ್ತದ ಊಟ ಆದ ತಕ್ಷಣ ಕೂಡುವಂಥದ್ದು ಒಂದೇ ವಜ್ರಾಸನದಲ್ಲಿ ದಿನ ಕುಂತು ನೀವು ಅಭ್ಯಾಸ ಮಾಡ್ಬೋದು ಊಟ ಆದ ತಕ್ಷಣ ಕೂಡ್ಬೋದು ಇದು ಯಾವ ಆಸನ ಅಂತ
ಶರೀರಕ್ಕೆ ಮತ್ತು ಕಾಲುಗಳು ಸಶಕ್ತ ಆಗ್ತಾವ ವಜ್ರಾಸನದಲ್ಲಿ ಕುಂತ್ರಂದ್ರೆ ಗೊತ್ತಾಯ್ತಾ. ಈಗ ಮಾರ್ಜಾಲಾಸನ ಮಾಡೋಣ. ಯಾವ ಆಸನ? ಮಾರ್ಜಾಲ್ ಅಂದ್ರೆ ಬಿಲ್ಲಿ. ಏ ತಮ್ಮ ಈ ಕಡೆ ನೋಡು, ಏನು ಹೇಳ್ದೆ ನೋಡು, ಯಾವ ಆಸನ ಅಂತ ಹೇಳ್ದೆ? ಎದ್ದಿಂದ್ರಿ ಅವನು ಕೆಂಪು ಸರ್, ಎದ್ದಿಂದ್ರು. ಯಾವ ಆಸನ ಹೇಳ್ರಿ? ಹೇಳ್ರ ವಜ್ರಾಸನ ಹಿಡಿಯುವ. ಪಕ್ಕದಾಗ ಹೇಳ್ಕೊಟ್ಟ. ಕೊಡು. ಇದಕ್ಕೆ ಮಾರ್ಜಾಲಾಸನ. ಮಾರ್ಜಾಲ್ ಅಂದ್ರೆ ಬಿಲ್ಲಿ. ಬಿಲ್ಲಿ ಅಂದ್ರೇನು? ಬೆಕ್ಕು. ಅದಕ್ಕೆ ಈಗ ಬೆಕ್ಕು ಎದ್ದ ತಕ್ಷಣ ಮಾಡ್ತದ. ಇದರಿಂದ ಏನೇನು ಲಾಭ ಆಗ್ತಾವ ನೋಡ್ತೀವಿ. ವಾನ್ ಎಲ್ಲರೂ ಹಿಂಗೆ ಮೊಣಕಾಲ ಮ್ಯಾಗ ಮೇಡಮ್ ಮುಂದೆ ಒನ್ ಇನ್ಹೇಲ್, ಕೈ ಮೇಲೆ. 2 ಗುಡ್. ಈಗ ಬೆನ್ನು ಕೆಳಗೆ ಕುತ್ತಿಗೆ ಮೇಲೆ. 3 ನೋಡು, ಬೆನ್ನು ಕೆಳಗೆ ಕುತ್ತಿಗೆ ಮೇಲೆ. ಇದರಿಂದ ಬೆನ್ನು ಸಶಕ್ತಗೊಳ್ಳುತ್ತದೆ, ಕುತ್ತಿಗೆ ಸಶಕ್ತ ಆಗ್ತದೆ, ಮೊಣಕಾಲಿಗೆ ಅಭ್ಯಾಸ ಆಗ್ತದೆ. 3 ಈಗ ಬೆನ್ನು ಮೇಲೆ, ಕುತ್ತಿಗೆ ಕೆಳಗೆ, ಉಸಿರುವರೆಗೆ. 4 ಬೆನ್ನು ಕೆಳಗೆ, ಅಲ್ಲೇ ಮಾಡ್ತಾ ಇರಂಗ. ಬೆನ್ನು ಕೆಳಗೆ, ಕುತ್ತಿಗೆ ಮೇಲೆ, ಉಸಿರು ಒಳಗೆ. ಉಸಿರು ಕಡೆ, ಉಸಿರು ಒಳಗೆ, ಬೆನ್ನು ಕೆಳಗೆ, ಕುತ್ತಿಗೆ. ಈಗ 4 5 ಬೆನ್ನು ಮೇಲೆ, ಕುತ್ತಿಗೆ ಕೆಳಗೆ, ಉಸಿರು ಹೊರಗೆ. ಇಷ್ಟು ನಿಮ್ಗೆ ನೆನಪಿಟ್ಕೋಬೇಕಿರುತ್ತೆ. ಮಾರ್ಜಾಲಾಸನ ಅಂತ ಕರಿತಾರೆ. ಚೆನ್ನಾಗಿ ಮಾಡ್ತಾರೆ ಎಲ್ಲರೂ. ಗುಡ್. 5 ಬೆನ್ನು ಕೆಳಗೆ, ಕುತ್ತಿಗೆ ಮೇಲೆ. ಇದಕ್ಕೆ ಆಸನ ಸ್ವಲ್ಪ ಬಾಲಕಿಯರು ಸ್ವಲ್ಪ ಚೆನ್ನಾಗಿ ಮಾಡ್ರ. ಎಲ್ಲರೂ ಚೆನ್ನಾಗಿ ಮಾಡಿರಿ. ಇದಕ್ಕೆ ಮಾರ್ಜಾಲಾಸನ ಗೊತ್ತಾಯ್ತಲ್ಲ. ಇನ್ನು ವ್ಯಾಘ್ರಾಸನ ಮಾಡೋಣ. ಅಲ್ಲಿ ಅದೇ ಪೋಷನ್ದಾಗಿರ್ರಿ. ಈಗ ನಿಧಾನವಾಗಿ 1 ಅಂದಗಳೇ ಬಲಗಾಲ ತಂದು ತಲೆಗೆ ಮುಟ್ಸ್ಬೇಕು. ಹಿಂಗೆ 2 ಅಂದಗಳೇ ಮೊಣಕಾಲಿಗೆ ಮುಂದೆ ಮುಟ್ಸ್ಬೇಕು. 1 ಬಲಗಾಲು ಎತ್ತಿ ತಲೆ ಮುಟ್ಸೋ ಪ್ರಯತ್ನ ಮಾಡ್ರಿ. ಬಲಗಾಲ ಗುಡ್. 2 ಮೊಣಕಾಲಿಗೆ ಮುಟ್ಸ್ರಿ. 3 4 5 6 ರಿಲ್ಯಾಕ್ಸ್. ಎಡಗಡೆಯಿಂದ 1 ಎಡಗಾಲಿಂದ ನೋಡಿ 1 ಮಾಡ್ರಿ ಎಲ್ಲರೂ. 2 3 ಹೇಳಿ ನಾನು ಎಲ್ಲರಿಗೆ ಮಾಡಿ ಎಲ್ಲರೂ. 4 ರಿಲ್ಯಾಕ್ಸ್. ವಜ್ರಾಸನ ಕೊಡ್ರಿ ಎಲ್ಲರೂ. ವಜ್ರಾಸನ ಕುಂತ್ರ ಮಾತಾಡಬೇಡ್ರಿ. ನಿನ್ನ ಹೆಸರು ಹೇಳ್ತೀನಿ. ನಿಮ್ದು ಹರ್ಷಿತ ಬಾಯಿ ನೋಡಿ. ಹರ್ಷಿತ ಹೇಗೆ ಮಾಡ್ತಾರ? ಎಲ್ಲದ್ರಾಗ ಒಂದೊಂದರ ಮಾಡ್ತಾರ ಅವರು. ಮಾಡ ಕಾಲು ನೋಡ್ರಿ, ಹಿಂದೆ ಹೋಗಿ ತಲೆಗೆ ಮುಟ್ಸ್ತಾರ ಅವ್ರು. ಮಾಡ ಕಾಲು ತಲೆಗೆ ಯಾರು ಮುಡಿದು? ನಿನಗೆ ಯಾರು? ನಿನಗೆ ನೀ ಬಾ. ನಿನ್ನ ಹೆಸರೇನಿಲ್ಲ? ಸ್ಪಂದನ. ಸ್ಪಂದನ ನೋಡಿ ಕಾಲಿಗೆಲ್ಲ ಹೆಂಗೆ ಮುಟ್ಟಿಸ್ತಾರೆ. ಬಾಡಿ ಅವ್ರಿಗೆ ಬಾಡಿ ಭಾರಿ ಫ್ಲೆಕ್ಸಿಬಲ್ ಇದೆ ನೋಡಿ. ಕಾಣಿಸ್ತದ? ಆಪೋಸಿಟ್ ಈ ಕಡೆ ಆ ಕಡೆ ಈ ಕಡೆ ನೋಡಿ. ಇನ್ನೊಂದು ಮಾಡಿ ನೋಡಿ ತೋರಿಸ್ತಾರ ನೋಡಿ. ಹೇಗೆ ಮುಟ್ಟಿಸ್ತಾರ? ಕಾಣಿಸ್ತದ? ಹಿಂಗೆ ಮುಟ್ಟಿಸ್ಬೋದು ಮುಂದೆ. ಅದನ್ನು ಇನ್ನೂ ಮುಟ್ಸ. ಬಾಯ್ 2 ಮಾಡಿದ್ರ? ನಿಮ್ಗೆ ಯಾರ್ಯಾರಿಗೆ ಬರ್ತದೆ ನೋಡ್ರಿ, ಪ್ರಯತ್ನ ಮಾಡ್ರಿ. ಯಾರಿಗೆ ಬರ್ತದೆ ಕೈ ಹತ್ತು. ಎಲ್ಲರೂ ಪ್ರಯತ್ನ ಮಾಡಿ ನೋಡ್ರಿ. 1 2 ನೋಡು. 1 ಗುಡ್. 2 ಅಪೋಸಿಟ್ ಕಲಕ್ಕೆ 1 ಕಾಲು ಮುಟ್ಸ್. ಗುಡ್. ನೋಡು ಚೆನ್ನಾಗಿ ಮಾಡಿದ್ರು. 2
ಇಲ್ಲಿ ಯಾರಿಗೆ ಫ್ಲೆಕ್ಸಿಬಲ್ ಇರ್ತದೆ ಅವ್ರಿಗೆ ಬರ್ತದೆ. ಗುಡ್. ಹಾಂ ಹೋಗಪ್ಪ. ಹಾಂ ಈಗ ಮುಂದಿನ ಆಸನ ಉಷ್ಟ್ರಾಸನ. ಯಾವ ಆಸನ? ಈಗ ಎದ್ದಿಲ್ರಿ. 1 2 ಎಲ್ಲರೂ ಕಂಪಲ್ಸರಿ ಮಾಡ್ಬೇಕಾ? 3 4 5. ಹಾಂ ಮಾಡ್ರಿ, ಎಲ್ಲರೂ ಮಾಡ್ರಿ. ಹಾಗೆ ಪೋಷನ್ ಬಂದಿಲ್ಲ ಎಲ್ಲರೂ. ನೋಡಿ ಇರ್ತಾರ. ಈ ಆಸನ ಮಾಡಿದ್ರು ಅಂದ್ರೆ ಥೈರಾಯ್ಡ್ ಬರಲ್ಲ. ವಾಪಸ್ ಬರ್ರಿ. 4 5 6 ಕೊಡ್ರಿ. ಒಂದು ರಸದ ಕೊಡ್ರಿ. ಇನ್ನ ಮಾಡೋಣ ಇದನ್ನ. ಎಲ್ಲರೂ ಸೀದಾ ಇರಲಿ. ಮಾತಾಡ್ಬೇಡಪ್ಪ. 1 2 3 ಸೈಲೆಂಟ್. 1 ಮಲ್ಕಲ್ ಮಗೆ ಅಷ್ಟೇ. ಯಾಕಪ್ಪ ನೀವು ಪ್ರೈವೇಟ್ ಹೇಳ್ಬೇಕು? 2 ಸ್ವಂಟದ ಮೇಲೆ ಕೇಳ್ರಿ. 3 ಹಿಂದಕ್ಕೆ ಬಾಗಿ. ಹಾಂ 2 ಕಾಲುಗಳ ಮೇಲೆ ಕೇಳ್ರಿ. ಕುತ್ತಿಗಿಂತ ಬಿಡಿ. ಗುಡ್. ಮಾತಾಡಬೇಡಿ. 5 ವಾಪಸ್ ಬನ್ನಿ. 6 ರಿಲ್ಯಾಕ್ಸ್ ನೋಡ್ರಿ. ಹಾಸ್ಯಾಸನ ಹೆಂಗ್ ಮಾಡೋದು? ನೀವು ವಜ್ರಾಸನದಾಗ ಇದ್ರಲ್ಲ, ಕೈ ಹಿಂಗಿಡ್ರಿ. ಉಸಿರು ತುಂಬ್ಕೋರಿ ಒಳಗ. ಹಿಂದಕ್ಕೆ ಬಾಗಿ ನಗಬೇಕು. ಹಾಂ ಕೈ ಉಸಿರೊಳಗೆ ತುಂಬ್ಕೋರಿ. ಸ್ಟಾರ್ಟ್. ನಾ ಏನು ಹೇಳಿದೆ? ಕರುಳುಗಳಿಗೆ ಮಸಾಜ್ ಆಗ್ತದ ಮತ್ತು ಖಿನ್ನತೆ ದೂರ ಆಗ್ತದ, ಆಲಸ್ಯ ಕಡಿಮೆ ಆಗ್ತದ, ಮಾನಸಿಕ ರೋಗಗಳು ದೂರ ಆಗ್ತವ. ಇದು ಯಾವ ಆಸನ? ಹಾಸ್ಯಾಸನ. ಹಿಂದಕ್ಕೆ ಬಾಗಿ ನಗೋದ್ರಿಂದ ಹೆಚ್ಚು ಒಟ್ಟಿಗೆ ಮಸಾಜ್ ಆಗ್ತದ. ಗೊತ್ತಾಯ್ತಾ? ಇನ್ನೊಮ್ಮೆ ಸರಿಯಾದ ಕ್ರಮದಲ್ಲಿ ನೀವು ಯಾರು ಹುಡುಗಿಯರು ಮಾಡ್ತಾ ಇಲ್ಲ ನೋಡ್ರಿ. ಇವತ್ತು ಯಾಕೋ ಎಲ್ಲರೂ ಕಂಪಲ್ಸರಿ ಮಾಡ್ಬೇಕು. ಕೈ ಹಿಗಿಡ್ರಿ. ಕೈ ಹಿಗಿಟ್ಟ ಉಸಿರು ತುಂಬ್ರಿ. ಸ್ಟಾರ್ಟ್. ಇನ್ನೊಮ್ಮೆ 1 2 3 ಸ್ಟಾರ್ಟ್. ನೋಡ್ರಿ. 1 2 3 4 5 6 7 8. ಕೈ ಮೇಲೆ ಸೀರೆ ಏನು ಬಾಗಿಸೂರಿ. 9 10 11 1 ಕೋಲಾಕಾರ ಇರ್ತದೆ. ಕೂತಲೆ ಯಾಕಪ್ಪ ಯಾಕೆ ಮಾತಾಡ್ತಿರಲ್ಲ ಒಬ್ರು? ಅಪೋಸಿಟ್. ಹಾಂ 1 ಯಾಕೋ 1 2 3 4 5 6 7 8 ಇದರಿಂದ ಕೈಗಳಿಗೆ ಪ್ರೆಷರ್ ಆಗ್ತದೆ. ಏನಾಗ್ತದೆ? ನಿಮ್ಮ ಸ್ಮರಣೆ ಶಕ್ತಿ ಹೆಚ್ಚಾಗ್ತದ, ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದ,
ಹಾಂ ಈಗೆಲ್ಲ ಲಾಭ ಆಗ್ತಾವೆ. ಈಗ ಯಾವ್ಯಾವ ಆಸನ ಮಾಡಿದ್ದೀನಿ ಇವತ್ತಿನಿಗೆಲ್ಲ ಯಾರ್ಯಾರು ಮಾತಾಡ್ತಾರೆ ನೋಡ್ರಿ ಅವ್ರಿಗೆ ಕೇಳ್ತಾನೆ. ಈಗ ಮೊದಲಿಂದ ಇವತ್ತಿನ ಈಗ ಇಲ್ಲಿ ತನಕ ಏನೇನು ಮಾಡಿದ್ರಲ್ಲ ಯಾರೇ ಮಾತಾಡಿದ್ರಲ್ಲ ಅವ್ರಿಗೆ ಕೇಳ್ತಾನೆ ನಾನು. ಯಾರು ಮಾತಾಡ್ತಾರಲ್ಲ ಇವತ್ತು ಏನೇನು ಆಸನ ಮಾಡಿದ್ವಪ್ಪ, ಏನೇನು ಲಾಭ ಆಯ್ತು ಅಂತ ಕೇಳ್ತೇವೆ. ಇಷ್ಟು ಈಗ ಆಸನ ಮಾಡಿದ್ವಿ. ಇನ್ನು ಕೋಪ ಕಡಿಮೆ ಆಗೋದಕ್ಕೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗೋದಕ್ಕೆ, ಮುಖದ ಸುಂದರತೆ ಹೆಚ್ಚಾಗೋದಕ್ಕೂ ಒಂದು ಆಸನ ಮಾಡೋಣ. 1 ಇನ್ಹೇಲ್, ಕೈ ಸೀದಾ, 2 ಎಕ್ಸೇಲ್, ಹಣೆ ನೆಲಕ್ಕೆ, ಹಣೆ ನೆಲಕ್ಕೆ, ಕೈ ಸೀದಾ ಇರಲಿ, ಕೈ ಸೀದಾ ಹಣೆ ನೆಲಕ್ಕೆ, ವಜ್ರಾಸನದಾಗ ಇದರಿಂದ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದೆ. ಇದು ಸರಿ ಕೊಡ್ತದೆ. ಕೈಸಿದ ಹಣೆ ನೆಲಕ್ಕೆ, ದೀರ್ಘ ಉಸಿರಾಟ. ಈಗ ಉಸಿರು ತಗೊಳ್ತಾ ಕೈ ಮೇಲೆ ಹತ್ರ 3 4 ರಿಲ್ಯಾಕ್ಸ್, ಕೈ ಕೆಳಗೆ ಇನ್ನೊಮ್ಮೆ 1 ಕೈ ಮೇಲೆ, ಕೈ ಸೀದಾ, ಕಣ್ಣು ಸೀದಾ, ಗುಡ್. ಕಾಲು ಕ್ರಾಸ್ ಇರಬಾರ್ದು, ಕಾಲು ಸೀದಾ ಇರಬೇಕು. ಎಲ್ಲ ಬಾಲಕರು ಭಾಳ 1 ನಂಬರ್ ಮಾಡಿರಿ, ಯಾರು ಚೆನ್ನಾಗಿ ಮಾಡಿರಲ್ಲ. ದೀರ್ಘ ಉಸಿರಾಟ ಮಾಡಿರಿ. ಯಾವಾಗ ನಿಮಗೆ ಕೋಪ ಹೆಚ್ಚಾಗ್ತದ ಈ ಆಸನ ಮಾಡೋದು. ವಾಪಸ್ 3 4 ರಿಲ್ಯಾಕ್ಸ್. ಯಾವ ಆಸನ ಇದು? ಕೋಪಾಸನ, ಶಶಾಂಕಾಸನ. ಯಾವ ಆಸನ? ಶಶಾಂಕ ಅಂದ್ರೆ ಏನಪ್ಪ? ಮಲ. ಖರಗೋಶ್ ಏನಂತಾರೆ? ಖರಗೋಶ್ ಅಂತ ಹಿಂದಿಯಲ್ಲಿ, ಕನ್ನಡದಾಗ ಮಲ. ನೋಡಿದ ಮಲ? ನಾನಂತೂ ಭಾಳ ನೋಡಿದ್ನಪ್ಪ, ಇವೆಲ್ಲ ಮೊಲಗಳೇ. ಹಾಂ, ಈಗ ಮುಂದಿನ ಆಸನ ನೋಡೋಣ. ಏಯ್ ಯಾಕೋ ಮುಂದಿನ ಆಸನ ಮಂಡುಕಾಸನ. ಯಾವ ಆಸನ? ಮಧುಮೇಹ ಕಡಿಮೆ ಮಾಡ್ತದ, ಪಾಚನ ಶಕ್ತಿ ಹೆಚ್ಚು ಮಾಡ್ತದ, ಜೀರ್ಣಕ್ರಿಯೆ ವೃದ್ಧಿಗೊಳ್ತದ. ಹೇಗೆ ಮಾಡ್ಬೇಕು ನೋಡಿ. ಕೈಗಳನ್ನು ಮುಷ್ಟಿ ಮಾಡಿ ನಿಮ್ಮ ಹೊಟ್ಟೆ ಕೆಳಗಿಟ್ಕೊಳ್ಳಿಗ. ಉಸಿರು ತುಂಬಿಕೊಳ್ಳಿ. ಉಸಿರು ಬಿಡ್ತಾ ಬಿಡ್ತಾ ಮುಂದೆ ಬಾಗಿ, ಮುಖ ಮೇಲೆ, ಮುಖನ ಮೇಲೆ ಇರ್ಬೇಕು. ಗುಡ್. ನಿಮ್ಮ ಹೊಟ್ಟೆ ಸಂಕೋಚನ ಆಕುಂಚನ ಕೇಳ್ತಾ ಇರ್ರಿ. ವಾಪಸ್ 3 ಕೊಡು. ಕೈ ಕೆಳಗೆ ಮುಟ್ಟಿ ಹಿಡಿದ್ರೆ ಹೆಬ್ಬೆರಳು ಒಳಗಿರಲಿ. ಹೆಬ್ಬೆರಳು ಒಳಗಿರ್ಬೇಕಾ? ಹೆಬ್ಬೆರಳು ಒಳಗೆ. ಹಾಂ, ಗುಡ್. ಶಿರೋ ಉಸಿರು ತುಂಬ್ರಿ. 1 2 ಮುಖ ಮೇಲೆ, ಮುಖ ಅಷ್ಟೇ ಮೇಲೆ, ಮುಖ ಮೇಲೆ ಇರಲಿ. ಹೊಟ್ಟೆ ಸಂಕೋಚನ ಆಕುಂಚನ ಕೇಳ್ತಾ ಇರಲಿ. ಮುಖ ಮೇಲೆ, ಮುಖ ಮೇಲೆ ಗೊತ್ತಾಗಲ್ಲ. 4 ರಿಲ್ಯಾಕ್ಸ್. ಇದಕ್ಕೆ ಯಾವ ಆಸನ ಅಂತಾರೆ? ಗುಡ್. ಹಾಂ, ಈಗ ಸುಪ್ತ ವಜ್ರಾಸನ. ಮುಂದಿನ ಆಸನ ಯಾವುದು? ಲಾಸ್ಟ್ ಇದೊಂದು ಆಸನ ಮಾಡೋಣ್ರಿ. ಒಂದ್ಸಲ ಸೂರ್ಯ ನಮಸ್ಕಾರ ಮಾಡಿ ಪ್ರಾಣಾಯಾಮ ಮಾಡಿ ಇವತ್ತು ಸಮಾಪ್ತ ಮಾಡೋಣ. ನಾಳೆಗೆ ನೀವು ಸ್ವಲ್ಪ ಬೇಗ ಬರ್ಬೇಕಾ? ಇವತ್ತು ತಡ ಹಾಕ್ತೀನಿ ನೋಡಿ. ನೀವೆಲ್ಲ ಈಗ ಮಾಡಿದ್ರೆ ಹೇಗೆ?
ಹಾ, ಈಗ ನೆಕ್ಸ್ಟ್ ಸುಪ್ತ ವಜ್ರಾಸನ ನೋಡಪ್ಪ ಹೇಗೆ ಮಾಡೋದು. ಇದು ಕೈ ಹೀಗಿಡ್ಬೇಕು, ಒಂದಂದಗಳೇ ಕೈ ಸ್ವಲ್ಪ ಹಿಂಗಚ್ಚೋದು, 2 ಆರಾಮ್ ಬಲಗೋದು, ಹಿಂದಕ್ಕೆ ಹಿಂದೆ ಹೇಳುವಾಗ 3 4 5 6. ಹಾಂ, ಪ್ರಯತ್ನ ಮಾಡ್ರಿ ಎಲ್ಲರೂ. 1 2 3. ವಾಪಸ್ ವಜ್ರಾಸನದಲ್ಲಿ ಕೊಡ್ರಿ. ಈ ಆಸನ ನಿಮ್ಗ ಕಾಲುಗಳ ಸ್ನಾಯುಗಳನ್ನು ಸಶಕ್ತಗೊಳಿಸ್ತದ. ಬೆನ್ನಿನ ಹುರಿಯನ್ನ ಸ್ಟ್ರೆಚಿಂಗ್ ಮಾಡೋದ್ರಿಂದ ಬೆನ್ನಿನ ಹುರಿ ಸಶಕ್ತವಾಗಿರ್ತದ. ಮತ್ತು ಈ ಆಸನ ಮಾಡೋದ್ರಿಂದ ನಮ್ಮ ಎದೆ ಭಾಗ ವಿಸ್ತಾರಗೊಳ್ತದ. ಮತ್ತು ಈ ಆಸನ ಮಾಡಿದ್ರಂದ್ರೆ ಆತ್ಮವಿಶ್ವಾಸ, ಮನೋಬಲ ಹೆಚ್ಚಿಸ್ತದ. ಈ ಆಸನದ ಹೆಸರು ಯಾರು ಹೇಳ್ತೈತೆ? ಯಾರು ಇದ್ರಿ? ಯತೀಂದ್ರಪ್ಪ ನೋಡಿ, ಒಂದು ಹೆಸರು ಏನು? ನನ್ನ ಹೆಸರು ಸಂಜೆ ಹೇಳಿದ ಸುಪ್ತ ವಜ್ರಾಸನ ಅಂತ. ನೀವು ಹೇಳ್ಬೇಕು, ಗೊತ್ತಾಯ್ತಾ? ತಮ್ಮ ಯಾವ ಆಸನ ಹೆಸರು ಹೇಳಿ? ಎಲ್ಲಿರ್ತೀಯಪ್ಪ? ಯಾವ ಕಡೆ ಇರ್ತೀವಿ? ನೆಕ್ಸ್ಟ್ ಈಗ ಸೂರ್ಯ ನಮಸ್ಕಾರ ಮಾಡೋಣ. ಸ್ವಲ್ಪ ಜಾಗ ಅಡ್ಜಸ್ಟ್ ಮಾಡ್ಕೊರಿ, ಹಿಂದೆ ಮುಂದೆ ಎದ್ದು ನಿಲ್ರಲ್ಲ. ಕೈ ಮುಗ್ರಿ, ಕೈ ಮುಗ್ರಿ. ಈಗ ಸ್ವಲ್ಪ ಕಾಲಿಗೆ ಇದಾಗ್ಯದಲ್ಲ, ಕಾಲಿಗೆ ಎಕ್ಸರ್ಸೈಸ್ ಮಾಡೋಣ. ನಿಧಾನ ಓಡ್ತಾವ್ರಿ, ಸ್ವಲ್ಪ ನಿಧಾನ ನೋಡ್ರಿ, ಮುಂದೆ ಬರ್ಬೇಡ್ರಿ. ಹಾಗೆ ರನ್ನಿಂಗ್, ರಿಲ್ಯಾಕ್ಸ್. ನೆಕ್ಸ್ಟ್ ಆಸನ, ಕೈ ಮುಗ್ರಿ ಎಲ್ಲರೂ. ಸೂರ್ಯ ಎದುರುಗಡೆ ಅದನ್ನು ನೋಡ್ರಿ, ಕಣ್ಣು ಮುಚ್ಚ್ರಿ. ಕಾಣಿಲ್ಲ ಅಂದ್ರೆ ಬೆಳಕಂದ್ರೆ ಸಾಕು. ಕಣ್ಣು ಮುಚ್ಚ್ರಿ, ಕಾಲು ಜೋಡಿಸ್ರಿ, ಕುತ್ತಿಗೆ ನೀಡಲಾಗಿರಲಿ. ಮಳೆ ಬೆಳೆಗೆ ಸೂರ್ಯನೇ ಕಾರಣ. ಓಂ ರವಯೇ ನಮಃ. ಜೋರ್ ಬರ್ಬೇಕು ಮಂತ್ರ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಪುಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ.
ಮತ್ತು ಶಕ್ತಿ ಸಾಮರ್ಥ್ಯ ಅನುಗ್ರಹಿಸಲಿ, ಆರೋಗ್ಯ ಮತ್ತು ಉತ್ತಮ ಮನಸ್ಸನ್ನು ಅನುಗ್ರಹಿಸಲಿ ಅಂತ ಅನುಗ್ರಹಿಸಿ. ಈಗ ಎಲ್ಲರೂ ಸೂರ್ಯ ನಮಸ್ಕಾರ ಮಾಡೋಣ. ಈಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ಮಾಡ್ರಿ. 1 ಇನ್ಹೇಲ್, ಹಸ್ತ ಉತ್ಥಾನಾಸನ. ಹಸ್ತ ಉತ್ಥಾನಾಸನ. ಕೈ ಹಿಂದೆ ಮೇಲೆ ಹಿಂದಕ್ಕಾಗಿ, ಕೈ ಮೇಲೆ ಕೈ ಮಾಡಪ್ಪ. ಪಾದ ಹಸ್ತಾಸನ. ಮುಂದೆ ಬಾಗ್ರಿ. ಮೊಣಕಾಲಿಗೆ ಎತ್ರಿ. ಮೊಣಕಾಲು ಸಿಡಿದ್ರಿ. ಅಶ್ವ ಸಂಚಾಲನ. ಎಡಗಾಲು ಹಿಂದೆ, ಎಡಗಾಲು ಹಿಂದಾಕಿ. ಕಾಲು ಸೀದಾ. ಪರ್ವತಾಸನ. ತಲೆಯನ್ನು ನೆಲಕಚ್ಚು ಪ್ರಯತ್ನ ಮಾಡ್ರಿ. ಒಳಬೈದು ವಾಯು ಸಾಷ್ಟಾಂಗ. ಬಿಡಬಾರ್ದು ಸಾಷ್ಟಾಂಗ. 6 ಭುಜಂಗಾಸನ. ಗುಡ್ ಗುಡ್ ಗುಡ್. ಭುಜಂಗಾಸನ. ಪರ್ವತಾಸನ. 7. 8 ಅಶ್ವ ಸಂಚಾಲನ. ಒಂದು ಕಾಲು ಮುಂದೆ ತಂದಿಡ್ರಿ. 9 ಕುಕ್ಕುಟಾಸನ. 10 ರಿಲ್ಯಾಕ್ಸ್. 1 ಹಸ್ತ ಉತ್ಥಾನಾಸನ. 2 ಪಾದ ಹಸ್ತಾಸನ. 2 ಪಾದ ಹಸ್ತಾಸನ. ಮುಂದೆ ಬಾಗಿ ಬಾಗಿ ಮುಂದೆ ಬಾಗಿ. ಮೊಣಕಾಲಿಗೆ ಎತ್ತಿ ಬಾಗಿ ಮುಂದೆ ಮುಂದೆ ಬಾಗಿ. ಮಾತಾಡ್ತಾರೆ. ಅಶ್ವ ಸಂಚಾಲನ. ಬಲಗಾಲಿಂದ ಬಲಗಾಲಿಂದ. ಪರ್ವತಾಸನ. ಅಶ್ವ ಸಂಚಾಲನ. 2 ಕೈಗಳ ಮಧ್ಯದಾಗಿರ್ಬೇಕು ಕಾಲ. ಕುಕ್ಕುಟಾಸನ. ಕುಕ್ಕುಟಾಸನ. ಸೂರ್ಯ ನಮಸ್ಕಾರ ಎಲ್ಲ ಆಸನಗಳನ್ನು ಒಳಗೊಂಡಿರೋದು. ಮೊನ್ನೆ ಹೇಳಿದ ನಾನು ಎಷ್ಟು ಆಸನದವ? 84 ಲಕ್ಷ ಆಸನ. 84,000 ಮಾಡಿದ್ರು ಅದಕ್ಕೆ ಬರ್ತದ. 84,000 ಮಾಡ್ಲಿಕ್ಕೆ ಆಗದೇ ಇದ್ರೆ 84 ಆಸನ. 84 ಆಸನ ಮಾಡ್ಲಿಕ್ಕೆ ಆಗದೇ ಇದ್ರು 8 ಆಸನ ದಿನ ಮಾಡಿದ್ರೆ ಸಾಕು. ಅವು ಯಾವ 8 ಆಸನ? ಸೂರ್ಯ ನಮಸ್ಕಾರ. ಇದ್ರಾಗ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗ್ತದ, ಆಧ್ಯಾತ್ಮಿಕ ವೃದ್ಧಿ ಆಗ್ತದ ಮತ್ತು
ಶರೀರ ಸಂತುಲನ ಇರ್ತದ, ಬುದ್ಧಿ ಚುರುಕಾಗ್ತದ, ಮತ್ತು ಒಳಗಿನ ಭಾಗ ಏನದವಲ್ಲ ಲಿವರ್ ಕಿಡ್ನಿ ಎಲ್ಲ ಮಜಬೂತ್ ಆಗ್ತವ, ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದ, ಶರೀರ ಹಿಂದೆ ಮುಂದೆ ಬಾಗ್ತದ, ಎಲ್ಲ ಥರ ಲಾಭಗಳು ಸಿಗುವಂಥದ್ದು ಯಾವುದಾದ್ರೂ ಒಂದು ಆಸನ ಇದ್ರೆ ಯಾವುದು? ಎಲ್ಲ ರೇಖಾಕಾರ್ಕ ಮಾಡೋಣ. ಈಗ ನಾನು ಕೌಂಟಿನೊಂದಿಗೆ ಮಾಡ್ಬೇಕು. ಯಾರು ಹೆಂಗೆ ಮಾಡ್ತಾರೆ ನೋಡ್ತೀನಿ. ಒಂದು ಹೇಳಿ ನಾನು ಪಟ ಪಟ ಮಾಡಬೇಕು. 2 ಗುಡ್, 3 4 5 ಗುಡ್, 6 7 8 ಯಾಕಪ್ಪ 9 10 1 2 5 9 ಇದರಿಂದ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ, ನೆನಪುಳಿತಾವ. ಗೊತ್ತಾಯ್ತಾ? 6 ಆಸನ ಹೆಸರೇನಿದ್ರದ್ದು ಎಲ್ಲ ಹೇಳ್ಬೇಕು. ನನ್ನ 6 ಅಂದ್ರೆ ಆಸನ ಮಾಡ್ಬೇಕು. 1 ಹೆಸರು ಹೇಳ್ರಿ. ಹಸ್ತ ಉತ್ಥಾನಾಸನ. 2 ಆಸನ ಹೆಸರು ಹೇಳ್ರಿ. ಪಾದ ಹಸ್ತಾಸನ. 3 ಮಾಡ್ರಂಗ ಅಶ್ವ ಸಂಚಾಲನ. 4 ಪರ್ವತಾಸನ. 5 4 ಬರಬೇಕು. 6 7 ನನಗೆ ಕೇಳ್ತಾ ಇಲ್ಲ, ಜೋರ ಹೇಳ್ಬೇಕಾ? 8 9 ನೀವ್ಯಾಕಪ್ಪ ಹೇಳಕ್ ಬರಲ್ಲ ನಿಮ್ಗೆ? 10 1 ಹಸ್ತ ಉತ್ಥಾನಾಸನ. 2 ಪಾದ ಹಸ್ತಾಸನ. ಇನ್ನೊಮ್ಮೆ ಜೋರ್ದು. 3 7 8 9 ತಮ್ಮ ಯಾವ ಆಸನದು? ಯಾವ ಆಸನ? ಹೌದಾ? ಕೈ ನಂತಕ್ಕೆ ನೀನೆ ಹಾಂ ಮಾಡ್ತೇನೆ ಬರೀ. ಹಾಂ ಆಸನದ ಹೆಸರು ಮಾಡಬೇಕು. ಭುಜಂಗಾಸನ. ಸರಿಯಾದ ಕ್ರಮದಾಗಿರ್ಬೇಕು. ಪಾದ ಹಸ್ತಾಸನ ಹೇಳ್ಕೊಂತ ಬರ್ರಿ. ಪಾದ ಹಸ್ತಾಸನ. ಅಶ್ವ ಸಂಚಾಲನ. ಪರ್ವತಾಸನ. ಹೇಳ್ರಿ, ಆಗ ಮಾಡಿ ಲಾಸ್ಟ್ ಮುಗಿತದೋ. ಸಾಷ್ಟಾಂಗ.
ಭುಜಂಗಾಸನ ಯಾಕಪ್ಪ ಪರ್ವತಾಸನ ಅಶ್ವ ಸಂಚಾಲನ ಮಾತಾಡಂಗಿಲ್ಲ. 1 1 2 3 ಸೈಲೆಂಟ್ ಶಾರ್ಪ್ ಕಾಲ ಮೇಲೆ ಕಾಲ ಸೈಲೆಂಟ್ ನಿಮ್ಮ ಶವಾಸ ಮಾಡಿಲ್ಲ ಅವ್ರು ಹಾಡು ಕೇಳ್ಕೊಂತಾರೆ. ಈಗ ಎಲ್ಲರೂ ಶವಾಸನದಲ್ಲಿ ಇದುವರೆಗೆ ಏನೇನು ಆಸನಗಳನ್ನು ಮಾಡಿರೋ ಅದೆಲ್ಲವನ್ನು ನೆನಪು ಮಾಡಿಕೊಳ್ಳಿ. ಮತ್ತು ಆಯಾಸ ಎಲ್ಲ ನಿವಾರಣೆ ಆಗ್ತದೆ. ಕಣ್ಣುಗಳು ಮುಚ್ಚಿರ್ಲಿ, ದೀರ್ಘ ಉಸಿರಾಟ ಮಾಡ್ತಾ ಇರ್ರಿ. ನಿಮಗೆ ಯಾವ್ಯಾವ ಭಾಗದಲ್ಲಿ ನೋವದವ ಅಲ್ಲಿ ಮನಸ್ಸನ್ನು ನಿಲ್ಲಿಸ್ರಿ. ಕೈ ಕೆಳಗಡೆ ಮಾತಾಡೋರಿಗೆ ಬಂದು ಒಂದು ದೂತ ನೋಡಿ ಹಣೆ ಮೇಗೊಂದು ಹೇಳ್ತೀನಿ. ಈಗ ಹೇಳ್ತು ಮತ್ತೆ ನಾವು ಹೇಳಿ ಹೊಡಿತೀನಿ ಮತ್ತೆ ನಾವು ಹೇಳಿಲ್ಲಪ್ಪ ಅಂತಂದು ಯಾಕಂತ ಕೇಳಬಾರ್ದು. ನಿಮ್ದು ತಪ್ಪದು. ರಾತ್ರಿ ನಿದ್ದೆ ಸರಿ ಆಗದೇ ಇದ್ದರೆ ಸ್ವಲ್ಪ ಹೊತ್ತು ಶವಾಸನ ಮಾಡಿದ್ರಂದ್ರೆ ಆ ನಿದ್ರೆಯ ಲಾಭಗಳೆಲ್ಲ ಅದ್ರಾಗ ಬರ್ತವೆ. One, two, three, silent. ಯೋಗದಾಗ ನಾವು ಯೋಗದ ಪನಿಷ್ಮೆಂಟ್ ಕೊಡ್ತೀವಿ ನೋಡಿ, ಯೋಗ ಪನಿಷ್ಮೆಂಟ್. ಈಗ ಹಾಡು ಕೇಳ್ಕೊಂತ ಶವಾಸನ ಮಾಡಿ ಹಾಗೆ 1, 2, 3 silent. ಕರುಳ ಬಳ್ಳಿ ಒಲವೂಡುತ್ತಿರುವ ಬಿಡದ ಭುವಿಯ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡ್ಕಾಡುತ್ತಿರುವೆ ನಾನು ನಿನ್ನ ರಕ್ಷೆಯ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ನಿನ್ನ ರಕ್ಷೆಯ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ನೋಟ ಕಲಿವೆ ಒಳನೋಟ ಕಲಿವೆ ನೋಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಓ
ಮೇಡಮ್ ಬರಲ್ಲ ಮೂರು ಮೂರು ಏನು ಮಾಡ್ತೀವಿ ಸೆಳೆತ ಮೀರಿ ನೀವು ಮಾತು ನಿರ್ಭರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂದನ ತೀರಲು ಬಂದೇ ಬರುವೇನು ಇಂದನ ತೀರಲು ಬಂದೇ ಬರುವೇನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಮೂರ್ತ ಪ್ರೇಮದೆಡೆಗೆ ಅಮ್ಮ ನಿನ್ನ ಎದೆ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಬೀನು ಬಿಡುಕಾಡುತ್ತಿರುವೆ ನಾನು ಬಿಡುಕಾಡುತ್ತಿರುವೆ ನಾನು. ಈಗ ಶವಾಸನವನ್ನು ಮುಗಿಸ್ರೆಲ್ಲರೂ ಈ ಕಡೆ ಮುಖ ಮಾಡಿ ಎಲ್ಲರೂ ನಿಮ್ಮ ಲೈನ್ದಲ್ಲಿ ಎದ್ದು ಕೂಡಿ ಎಡಭುಜ ಮೇಲ್ ಮಾಡಿ ಎದ್ದು ಕೂಡಿ ಈ ಕಡೆ ಮುಖ ಮಾಡಿ ಕೂಡಿ. ಟೈಮ್ ಎಷ್ಟಿದೆ ಮೇಡಮ್ ಕ್ಲಾಸ್? ಟೈಮ್ ಆಯ್ತಲ್ಲ? ಈಗ ಎಲ್ಲರೂ ಟೈಮು ನಿಮ್ಮದು ನಾಳೆಗೆ